ನೆಲಮಂಗಲದ ಪ್ರತಿಷ್ಠಿತ ಹರ್ಷ ಸಮೂಹ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ವಿಶ್ವದರ್ಶಿ ಕಾರ್ಯಕ್ರಮದಲ್ಲಿ ದೇಶದ ಹೆಮ್ಮೆಯ ಮಿಸೈಲ್ ವುಮನ್ ಹಿರಿಯ ವಿಜ್ಞಾನಿ ಡಾಕ್ಟರ್ ಟೆಸ್ಸಿ ಥಾಮಸ್ ಅವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾರ್ಗದರ್ಶನ ನೀಡಿದ್ದಾರೆ. ನೆಲಮಂಗಲದ ಕಂಬಯ್ಯನಪಾಳ್ಯದಲ್ಲಿರುವ ಹರ್ಷ ಕ್ಯಾಂಪಸ್ 2ನಲ್ಲಿ ಆಯೋಜಿಸಲಾಗಿದ್ದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಟೆಸ್ಸಿ ಥಾಮಸ್, ದೇಶದ ಭದ್ರತೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವೂ ಅವಿಭಾಜ್ಯವಾದುದು ಎಂದು ತಿಳಿಸಿದರು. ಹರ್ಷ ಸಮೂಹ ಸಂಸ್ಥೆಯು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಹಮ್ಮಿಕೊಂಡಿರುವ ಈ ವಿಶ್ವದರ್ಶಿ ಕಾರ್ಯಕ್ರಮದ ಮೂಲಕ ಸಾಧಕರ ಅನುಭವಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಪ್ರಯತ್ನವನ್ನು ಹಿರಿಯ ವಿಜ್ಞಾನಿ ಶ್ಲಾಘಿಸಿದರು. It was really a happy moment for me to come for the inaugural ceremony of Vishwadarshi organized by the Harsha institutions. I think a visionary leader, the founder, Dr. Shivakumar, I think he has made the institution for the students to enhance their knowledge and encouraging children from the rural areas, giving them the opportunity to learn and interact with experts from different fields. This initiation is really a great example by a visionary leader. ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯದಿಂದ ಪರಿಶ್ರಮ ಪಟ್ಟರೆ ಜಗತ್ತಿನ ಮಟ್ಟದಲ್ಲಿ ಸಾಧನೆ ಮಾಡಬಹುದು ಎಂದ ಅವರು, ರಕ್ಷಣಾ ವಲಯದಲ್ಲಿರುವ ಉದ್ಯೋಗಾವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಕುರಿತು ಮಾತನಾಡಿದ ಹರ್ಷ ಸಮೂಹ ಸಂಸ್ಥೆಯ ಸಹಕಾರ್ಯದರ್ಶಿ ಯಶಸ್ ಶಿವಕುಮಾರ್, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಿಗಲೆಂಬ ಉದ್ದೇಶದಿಂದಲೇ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ಹರ್ಷ ವಿದ್ಯಾಸಂಸ್ಥೆಗಳಲ್ಲಿ ವಿಶ್ವದರ್ಶಿ ಅಂತ ಹೊಸ ಒಂದು ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಿದ್ರು. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂದ್ರೆ, ಮಕ್ಕಳಿಗೆ ಇಂಡಿಯಾದೇ ಆಗಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ದು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಂದ್ರೆ ಯಾರೇನು ಅಚೀವ್ ಮಾಡಿರ್ತಾರೋ ಅವ್ರನ್ನ ಕರೆಸಿ ಮಕ್ಳ ಹತ್ರ ಮಾತಾಡಿಸಿ ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಮೂಡ್ಲಿ ಅನ್ನೋದನ್ನ ಮೇನ್ ವಿಷಯ. ಸೊ ಇವತ್ತಿನ ದಿನ ಪ್ರೋಗ್ರಾಮ್ಗೆ ಇನಾಗ್ರೇಷನ್ ಮಾಡೋಕ್ಕೆ ಒಬ್ರು ಡಾಕ್ಟರ್ ಟೆಸ್ಸಿ ಥಾಮಸ್ ಅಂತ ಬಂದಿದ್ರು. ಅವರು ಇಂಡಿಯಾದ ಮಿಸೈಲ್ ವುಮನ್ ಅಂತ ಕೇಳಿಸ್ಕೊಂಡಿದ್ದಾರೆ. ಇವಾಗ ಅಗ್ನಿ 4, ಅಗ್ನಿ 5 ಏನ್ ಮಿಸೈಲ್ಸ್ ಇದೆಯೋ ಅದನ್ನ ಸ್ಟಾರ್ಟ್ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಅದನ್ನ ಇಡೀ ದೇಶಕ್ಕೆ ಸಮರ್ಪಣೆ ಮಾಡಿರೋದು ಇವರೇ, ಡಾಕ್ಟರ್ ಟೆಸ್ಸಿ ಥಾಮಸ್ ಅಂತ. ಸೊ ಅವ್ರು ಬಂದು ಮಕ್ಳಿಗೆ ಉದ್ದೇಶ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಯಾವ ತರ ಬೆಳಿಬೇಕು, ಯಾವ ತರ ಶಾಲೆಯಲ್ಲಿ ಇರಬೇಕು, ಯಾವ ತರ ಮುಂದೆ ಹೋದ್ಮೇಲೆ ಯಾವ ತರ ಜೀವನ ನಡೆಸ್ಬೇಕು, ಡೆಡಿಕೇಶನ್ ಇರಬೇಕು, ಮತ್ತೆ ಏನೇ ಕಷ್ಟ ಬರಲಿ, ಯಾವುದೇ ತರ ಚಾಲೆಂಜಸ್ ಬರಲಿ ಅದನ್ನ ಓವರ್ಕಮ್ ಮಾಡಿ ಅವ್ರು ಮುಂದೆ ಬರಬೇಕು ಅಂತ ಮಕ್ಕಳನ್ನೆಲ್ಲ ಉದ್ದೇಶ ಮಾಡಿ ಮಾತಾಡಿದ್ದಾರೆ. ಸೊ ಅವರಂತ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಬಂದು ಮಕ್ಕಳನ್ನ ಮಾತಾಡಿಸಿ, ಸ್ಕೂಲ್ ಮಕ್ಕಳೇ ಆಗಿರ್ಲಿ, PUC ಅವರಾಗಿರ್ಲಿ ಅಥವಾ ನಮ್ಮ ಇತರ ಡಿಗ್ರಿ ಕಾಲೇಜ್ ಮಕ್ಕಳು, ಪೋಸ್ಟ್ ಗ್ರಾಜುಯೇಷನ್ ಮಕ್ಕಳು ಎಲ್ಲಾರನ್ನೂ ಮಾತಾಡ್ಸಿದಾಗ ಅವ್ರಿಗೂ ಒಂಥರ ಇನ್ಫ್ಲೂಯೆನ್ಸ್ ಆಗುತ್ತೆ, ಅವ್ರಿಗೂ ಒಂಥರ ಇನ್ಸ್ಪೈರ್ ಆಗುತ್ತೆ. ಈ ತರ ದೊಡ್ಡ ವ್ಯಕ್ತಿ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ ಮತ್ತೆ ಇವ್ರ ತರ ನಾವು ಆಗ್ಬೇಕು ಅಂತ ಅವ್ರಿಗೂ ಒಂದು ಉದಾಹರಣೆ ಸಿಕ್ಕಿದಾಗ ಅವರು ಚೆನ್ನಾಗಿ ಬೆಳೀತಾರೆ ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಸೊ ಸಕ್ಸಸ್ಫುಲ್ ಆಗಿ ನಡೆದಿದೆ ಪ್ರೋಗ್ರಾಮು, ಇವಾಗ ಮುಗೀತು ಇವಾಗ. ಸೊ ನಮ್ಮ ಹರ್ಷ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಹರ್ಷ ಯೂನಿವರ್ಸಿಟಿ ಕಾಲೇಜು, ಹರ್ಷ ಕಾಲೇಜ್ ಆಫ್ ಫಾರ್ಮಸಿ, ಹರ್ಷ ಕಾಲೇಜ್ ಆಫ್ ನರ್ಸಿಂಗ್, ಆಮೇಲೆ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ, ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಮ್ಮ ಮಕ್ಕಳಿದ್ರು. ಅದ್ರ ಜೊತೆಗೆ ಇತರೆ ಕಾಲೇಜ್ ಮಕ್ಳಿಗೂ ಒಂದು ಚಾನ್ಸ್ ಸಿಗ್ಲಿ ಅಂತ ತುಮಕೂರಿನಿಂದ ಸರ್ವೋದಯ PU ಕಾಲೇಜು, ಮತ್ತೆ ಕದಂಬ PU ಕಾಲೇಜ್ ಮಕ್ಕಳು, ಮತ್ತೆ ಮಹೇಶ್ PU ಕಾಲೇಜ್ ಮಕ್ಕಳು ಕೂಡ ಬಂದಿದ್ರು. ವಿದ್ಯಾರ್ಥಿಗಳು ತುಂಬಾ ಪ್ರಶ್ನೆ ಕೇಳಿದ್ರು. ಒಬ್ರು ವಿದ್ಯಾರ್ಥಿ ಅಂದ್ರೆ, ನಿಮಗೆ ಒಂದು ಫಿಮೇಲ್ ಪರ್ಸನ್ ಆಗಿ ನಿಮಗೆ ಯಾವ ತರ ಚಾಲೆಂಜಸ್ ಇತ್ತು, ಅದನ್ನ ಯಾವ ತರ ಓವರ್ಕಮ್ ಮಾಡಿದ್ರ ಅಂತ ಕೇಳಿದ್ರು. ಅದನ್ನ ಬಿಟ್ಟು ವರ್ಕ್ ಲೈಫ್ ಮತ್ತೆ ಪರ್ಸನಲ್ ಲೈಫ್ ಯಾವ ತರ ಬ್ಯಾಲೆನ್ಸ್ ಮಾಡೋದು, ಮತ್ತೆ ನಮ್ ದೇಶ ಯಾವ ಮಟ್ಟಕ್ಕೆ ಬೆಳೆದಿದೆ ಡಿಫೆನ್ಸ್ ಪ್ರಕಾರದಾಗ್ಲಿ ಅಥವಾ ಬೇರೆ ರೀತಿಯಲ್ಲಾಗ್ಲಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಕೂಡ ಪ್ರಶ್ನೆಗಳು ಕೇಳಿದ್ರು. ಕಾರ್ಯಕ್ರಮದಲ್ಲಿ ಹರ್ಷ ಸಮೂಹ ಸಂಸ್ಥೆಗಳ ವತಿಯಿಂದ ನಮ್ಮ ಚೇರ್ಮನ್ ರಾದ ಡಾಕ್ಟರ್ ಎಸ್ ಶಿವಕುಮಾರ್, ವೈಸ್ ಚೇರ್ಪರ್ಸನ್ ಗಿರಿಜಾ ಶಿವಕುಮಾರ್ ಮೇಡಮ್ ಅವರು, ಮತ್ತೆ ನಮ್ಮ ಹೆಲ್ತ್ ಸೈನ್ಸಸ್ ಡೈರೆಕ್ಟರ್ ಆದ ಡಾಕ್ಟರ್ ವಸಂತ್ ಕುಮಾರ್ ಸರ್, ಮತ್ತೆ ಇತರೆ ಪ್ರಿನ್ಸಿಪಲ್ಗಳೆಲ್ಲ ಭಾಗವಹಿಸಿದ್ರು. ಅದ್ರ ಜೊತೆಗೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಟೆಸ್ಸಿ ಥಾಮಸ್ ಅಂತ ಬಂದಿದ್ರು. ಅವ್ರು ಇವಾಗ ನೀಶ್ ಯೂನಿವರ್ಸಿಟಿ ಅಂತ ಇದೆ ಕನ್ಯಾಕುಮಾರಿಯಲ್ಲಿ, ಅಲ್ಲಿ ವೈಸ್ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದ್ರ ಮುಂಚೆ ಅವರು DRDO ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಡೈರೆಕ್ಟರ್ ಜನರಲ್ ಆಗಿ ಕೂಡ ಇದ್ರು. ಇವಾಗ ಅವರು ವೈಸ್ ಚಾನ್ಸಲರ್ ಆಗಿದ್ರು. ಇವತ್ತು ಮೇನ್ ಕಾರ್ಯಕ್ರಮದ ಇನಾಗ್ರೇಷನ್ಗೋಸ್ಕರ ಅವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ನಾನು ಹರ್ಷ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೋ ಸೆಕ್ರೆಟರಿ ಆಗಿದ್ದೀನಿ. ನಾನು ಯಶಸ್ ಶಿವಕುಮಾರ್.